ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಹೊಸ ವರ್ಷದ ಮೊದಲ ದಿನ ಸಾಲು ಸಾಲು ಕೊಲೆಯ ಸುದ್ದಿನೇ ವರದಿಯಾಗ್ತಾ ಇದೆ. ನೋಡಿ, ಬೆಂಗಳೂರಿನಲ್ಲೂ ಕೂಡ ಮನೆ ಮುಂದೆನೆ ಒಬ್ಬ ವ್ಯಕ್ತಿಯನ್ನ ಕೊಲೆ ಮಾಡಿದ್ದಾರೆ. ಇದು ಕೆಪಿ ಅಗ್ರಹಾರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಇದು ರೇಚಣ್ಣ ಅಂಥೇಳಿ ಮನೆ ಮುಂದೆನೆ ಕೊಲೆಯಾಗಿರುವಂತಹ ದುರ್ದೈವಿ. ಈತ ಆಟೋ ಚಾಲಕನಾಗಿದ್ದಂತೆ, ಕೊಳ್ಳೇಗಾಲ ಮೂಲದ ರೇಚಣ್ಣ. ಸೊ ನಿನ್ನೆ ನ್ಯೂ ಇಯರ್ ಸೆಲೆಬ್ರೇಷನ್ ಇದೆ ಅಂತ ಹೇಳಿ ಬಾರಿಗೆ ಹೋಗಿದ್ದಾನೆ. ಬಾರಲ್ಲಿ ಗಂಟೆ ಪೂರ್ತಿ ಕುಡ್ಕೊಂಡು ಬಂದಿದ್ದಂತೆ. ಅದಾದ್ಮೇಲೆ ಬಂದ್ಬಿಟ್ಟಿದ್ದಾನೆ. 11-11:30 ಅಷ್ಟರಲ್ಲಿ ಮನೆಗೆ ಬಂದಾಗಿದೆ. ರೇಚಣ್ಣ ಮನೆಯಲ್ಲೇ ಇದ್ದ. ಅದಾದ್ಮೇಲೆ ಏನೋ ಯಾರೋ ಬಂದಿದ್ದಾರೆ ಕರೆಯೋದಕ್ಕೆ. ಆಗ ಮತ್ತೆ ಮನೆಯಿಂದ ಹೊರಗಡೆ ಬಂದಾಗ ಆತನ ಬೆನ್ನಿಗೆ ಚಾಕುವಿನಿಂದ ಇರಿದಿದ್ದಾರೆ. ನಿನ್ನೆ ರಾತ್ರಿ 11:40 ಸುಮಾರಿಗೆ ನಡೆದಿರುವಂಥ ಘಟನೆ ಇದು. ಗಂಭೀರವಾಗಿ ಗಾಯಗೊಂಡು ಮನೆ ಮುಂದೆನೇ ಬಿದ್ದಿದ್ದಂತಹ ವ್ಯಕ್ತಿ ಕುಡಿದು ಮಲಗಿದ್ದಾನೆ ಅಂಥೇಳಿ ಎಲ್ಲರೂ ಕೂಡ ಅಂದ್ಕೊಂಡಿದ್ದಾರೆ ಬಹುಶಃ. ಬಟ್ ಅದಾದ ನಂತರ ನೋಡಿದ್ರೆ ಆತ ಕೊಲೆಯಾಗಿ ಸಾವನ್ನಪ್ಪಿದ್ದ. ಇನ್ನು ತಂದೆ ತಾಯಿ ಪ್ರೀತಿ ಸಿಗಲಿಲ್ಲ ಅಂಥೇಳಿ ಬಾಲಕಿ ಮನನೊಂದು ಆತ್ಮಹತ್ಯೆ ಮಾಡ್ಕೊಂಡಿರುವಂಥ ಒಂದು ಘಟನೆ ಕೂಡ ಬೆಂಗಳೂರಿನಲ್ಲಿ ವರದಿಯಾಗಿದೆ. ನೋಡಿ, ಇಲ್ಲಿ ಬೆಂಗಳೂರಿನಲ್ಲಿ 17 ವರ್ಷದ ಬಾಲಕಿ ಆತ್ಮಹತ್ಯೆಗೆ ಶರಣಾಗಿರೋದು. ಆಕೆ ಡೆತ್ ನೋಟ್ ಕೂಡ ಬರೆದಿಟ್ಟಿದ್ದಾಳೆ. ಲೇಖನ ಅನ್ನುವಂಥ ಹೆಸರಿನ ಬಾಲಕಿ ಇದು. ರಾತ್ರಿ ಮನೆಯಲ್ಲಿ ನೇಣು ಹಾಕ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ಕಾರಣ ನೋಡಿದ್ರೆ ಕೌಟುಂಬಿಕ ಕಲಹ ಅಂತ ಹೇಳ್ತಾ ಇದ್ದಾರೆ. ತಂದೆ ಮತ್ತು ತಾಯಿ ದೂರ ಆಗಿದ್ರಂತೆ ಕೌಟುಂಬಿಕ ಕಲಹದಿಂದ. ತಂದೆ ಬೇರೆ ಕಡೆ ಇದ್ದರು, ತಾಯಿನೂ ಬೇರೆ ಕಡೆ ಇದ್ದರು. ತಾಯಿ ಜೊತೆಗೆ ಲೇಖನ ಕೂಡ ವಾಸ ಮಾಡ್ತಾ ಇದ್ಲು. ನನಗೆ ತಂದೆ ತಾಯಿ ಇಬ್ಬರು ಪ್ರೀತಿನೂ ಬೇಕು ಅಂತ ಹೇಳಿ ಪದೇ ಪದೇ ಈಕೆ ಹೇಳ್ತಾನೆ ಇದ್ಲಂತೆ. ಬಟ್ ಕೊನೆಗೂ ಮನನೊಂದು ಒಂಟಿ ಅನ್ನುವಂಥ ಒಂದು ಭಾವನೆ ಆಕೆಗೆ ಕಾಡ್ತಾ ಇತ್ತು. ಸೊ ಹಾಗಾಗಿ ಡೆತ್ ನೋಟನ್ನು ಬರೆದಿಟ್ಟು ತನ್ನ ಸಾವಿಗೆ ನಾನೇ ಕಾರಣ ಅಂಥೇಳಿ ಡೆತ್ ನೋಟ್ನಲ್ಲಿ ಬರೆದಿದ್ದಾಳೆ, ಸಾವನ್ನಪ್ಪಿದ್ದಾಳೆ. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ರಾಚಪ್ಪ ನೀಡ್ತಾರೆ. ರಾಚಪ್ಪ, ನಿಜಕ್ಕೂ ಕೂಡ ವೆರಿ ಅನ್ಫಾರ್ಚುನೇಟ್ ಇದು. ಯಾಕಂದರೆ ತಂದೆ ತಾಯಿಯ ಪ್ರೀತಿ ಸಿಗಲಿಲ್ಲ ಅಂಥೇಳಿ ಆಕೆ ಮನನೊಂದು ಆತ್ಮಹತ್ಯೆ ಮಾಡ್ಕೊಳ್ತಾಳೆ ಅಂತ ಹೇಳಿದ್ರೆ, ಡೆತ್ ನೋಟ್ನಲ್ಲಿ ಏನೆಲ್ಲ ಮೆನ್ಷನ್ ಮಾಡಿದಾಳೆ, ಇದೇ ಕಾರಣನ ಅಥವಾ ಬೇರೆ ಇನ್ನೇನಾದರೂ ವಿಚಾರಗಳೇನಾದರೂ ಬೆಳಕಿಗೆ ಬರ್ತಾ ಇದೆಯಾ ರಾಚಪ್ಪ? ರೆಹಮಾನ್, ಅಂದರೆ ಡೆತ್ ನೋಟಲ್ಲಿ ಆಕೆ ಬರೆದಿರುವಂಥದ್ದು ವಿಚಾರ ಅಂದರೆ ತಂದೆ ತಾಯಿ ಇಬ್ಬರು ಕೂಡ ನನ್ನಿಂದ ದೂರ ಆಗಿದ್ದಾರೆ, ನನಗೆ ಇಬ್ಬರ ಪ್ರೀತಿ ಕೂಡ ಸರಿಯಾಗಿ ಸಿಗ್ತಾ ಇಲ್ಲ, ಹಾಗಾಗಿ ಇದರಿಂದ ನಾನು ಸಾಕಷ್ಟು ಬೇಜಾರಾಗಿದ್ದೀನಿ, ಅದ್ರ ಜೊತೆಗೆ ನನ್ನ ಸಾವಿಗೆ ನಾನೇ ಕಾರಣ ಅಂತ ಹೇಳಿ ಉಲ್ಲೇಖ ಮಾಡಿ ನಿನ್ನೆ ರಾತ್ರಿ ತಮ್ಮ ಮನೆಯಲ್ಲೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡ್ಕೊಂಡಿರುವಂಥದ್ದು. 17 ವರ್ಷದ ಬಾಲಕಿ ಆಕೆ. ಏನು SSLC ಓದಿ ಅಲ್ಲಿ ಅನುತ್ತೀರ್ಣ ಕೂಡ ಆಗಿರ್ತಾಳೆ. ಅದಾದ ನಂತರದಲ್ಲಿ ಮನೆಯಲ್ಲೇ ಇರ್ತಾರೆ. ಮನೆಯಲ್ಲೇ ಇದ್ದಂಥ ಸಂದರ್ಭದಲ್ಲಿ ಕೌಟುಂಬಿಕ ಕಲಹ ಕಾರಣದಿಂದಾಗಿ ತಂದೆ ತಾಯಿ ಇಬ್ಬರು ಕೂಡ ಬೇರೆ ಬೇರೆ ಕಡೆ ವಾಸ ಇರ್ತಾರೆ. ತಂದೆ ಬೇರೆ ಕಡೆ ವಾಸ ಇದ್ದರೆ ತಾಯಿ ಸಿಕ್ಕಿ ಅಚ್ಚುಕಟ್ಟು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮನೆ ಮಾಡಿಕೊಂಡು ಇರ್ತಾಳೆ. ತಾಯಿಯ ಜೊತೆಯಲ್ಲಿ ಈ 17 ವರ್ಷದ ಬಾಲಕಿ ಲೇಖನ ಕೂಡ ವಾಸ ಮಾಡ್ಕೊಂಡಿರ್ತಾಳೆ. ಆದರೆ ಪದೇ ಪದೇ ತಾಯಿ ಕೆಲಸಕ್ಕೆ ಅಂತ ಹೋಗ್ತಾ ಇರ್ತಾರೆ. ಅದ್ರ ಜೊತೆಗೆ ಮನೆಯಲ್ಲಿ ಆಕೆ ಒಬ್ಬಳೇ ಕೂಡ ಇರ್ತು. ಈ ಸಂದರ್ಭದಲ್ಲಿ ಒಂಟಿತನ ಕೂಡ ಕಾಡ್ತಾ ಇತ್ತು. ಹಾಗೇನೆ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ತಂದೆ ತಾಯಿ ಜೊತೆಗಳಿಗೆ ಒಂದಿಷ್ಟು ಮಕ್ಕಳನ್ನ ಕೂಡ ನೋಡ್ತಾ ಇದ್ರು. ಅವರು ಖುಷಿಯಿಂದ ಇರೋದನ್ನ ನೋಡ್ತಾ ಇದ್ರು. ಆದರೆ ನನಗೆ ಯಾಕೆ ಇಷ್ಟೆಲ್ಲ ನೋವು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಅವರು ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿದ್ರು. ಜೊತೆಗೆ ಈ ಎಲ್ಲಾ ವಿಚಾರಗಳು ಅಂದರೆ ತಂದೆ ತಾಯಿ ದೂರ ಇರುವಂತಹ ವಿಚಾರ ಆಕೆಗೆ ಸಾಕಷ್ಟು ದಿನದಿಂದ ನೋವು ಕೂಡ ಕಾಡ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ನಿನ್ನೆ ತಡರಾತ್ರಿ ಡೆತ್ ನೋಟ್ ಅನ್ನ ಬರೆದಿಟ್ಟು ಮನೆಯಲ್ಲಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂಥದ್ದು. ಇದಾದ ಬಳಿಕ ಸಿಕ್ಕಿ ಅಚ್ಚುಕಟ್ಟು ಪೊಲೀಸರು ಘಟನಾ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿ ಸದ್ಯಕ್ಕೆ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಕಿಮ್ಸ್ ಆಸ್ಪತ್ರೆಗೆ ರವಾನೆ ಮಾಡಿರುವಂಥದ್ದು. ಅಂದ್ರೆ ಬಾಲಕಿ ಸಾವಿಗೆ ಇದೇ ಕಾರಣನ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ ಅನ್ನುವಂಥ ನಿಟ್ಟಿನಲ್ಲಿ ಈಗ ತನಿಖೆ ಶುರು ಮಾಡಿರುವಂಥದ್ದು. ರೆಹಮಾನ್, ಥ್ಯಾಂಕ್ ಯು ರಾಜಪ್ಪ. ಹಾಗೆ ಹೊಸ ವರ್ಷದ ಸಂಭ್ರಮಾಚರಣೆ ವೇಳೆಯೇ ಒಂದು ಅಪಘಾತ ಕೂಡ ಸಂಭವಿಸಿದೆ. ಸೆಲ್ಫ್ ಆಕ್ಸಿಡೆಂಟ್ ಮಾಡಿಕೊಂಡು ಒಬ್ಬ ವ್ಯಕ್ತಿ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಬೆಂಗಳೂರಲ್ಲಿ ಆಗಿರುವಂಥ ಘಟನೆ ಇದು. ನಿನ್ನೆ ಪಾರ್ಟಿಯೆಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಶರತ್ ಅನ್ನೋನು ಈ ಆಕ್ಸಿಡೆಂಟ್ ಮಾಡ್ಕೊಂಡಿದ್ದಾನೆ. ದೇವಸ್ಥಾನದ ಗೋಡೆಗೆ ಬೈಕ್ ಹೋಗಿ ಡಿಕ್ಕಿ ಹೊಡೆದಿದೆ. ಸೊ ತಡರಾತ್ರಿ 2:30 ಸುಮಾರಿಗೆ ಬಹುಶಃ ಅಪಘಾತ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಕನಿಂಗ್ಹ್ಯಾಮ್ ರಸ್ತೆಯಲ್ಲಿರುವಂಥ ದೇವಸ್ಥಾನದ ಬಳಿ ನಡೆದಿರುವಂಥ ಘಟನೆ ಇದು. ವೈಯಾಲಿಕಾವಲ್ ನಿವಾಸಿ ಅಂಥೇಳಿ ಗೊತ್ತಾಗಿದೆ ಶರತ್ ಅಂಥೇಳಿ. ಪೊಲೀಸರು ಈಗ ಪ್ರಕರಣ ದಾಖಲಿಸಿಕೊಂಡು ಬೇರೆ ಏನೇನಾದರೂ ಕಾರಣ ಇರಬಹುದಾ, ಈತ ಏನಾದರೂ ಕುಡಿದ ಮತ್ತಿನಲ್ಲಿದ್ನ ಅಥವಾ ಬೇರೆ ಹಿಂದೆಯಿಂದ ಯಾರಾದರೂ ಗುದ್ದಿದಾರಾ, ಈ ಥರದ ಬಗ್ಗೆ ಒಂದಷ್ಟು ಅನುಮಾನಗಳಿವೆ. ಹಾಗಾಗಿ ತನಿಖೆಯನ್ನು ಈಗ ಮುಂದುವರೆಸಿದ್ದಾರೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH